2026 ಮತ್ತು 27ರ ಗುರುಗೋಚಾರದ ಫಲವನ್ನು ತಿಳಿಸ್ತಕ್ಕಂಥದ್ದಕ್ಕೆ ಮಿಥುನ ರಾಶಿಯನ್ನು ತಗೋತಾ ಇದ್ದೀವಿ. ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಈ ಸದ್ಯಕ್ಕೆ ಒಂದು ವೃಷಭ ರಾಶಿ ಹೋಗ್ತಾ ಇದ್ದಾನೆ. ಗುರುಬಲ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಗುರು, ಉಚ್ಚನಾಗಿರ್ತಕ್ಕಂಥ ಗುರು ಧನಾತ್ಮಕವಾದಂಥ ಬೆಳವಣಿಗೆಯನ್ನು ಕೊಡ್ತಾನೆ. ಕುಟುಂಬದಲ್ಲಿ ಸೌಖ್ಯ, ದಾಂಪತ್ಯದಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ವಿಷಯದಲ್ಲಿ ಉತ್ತಮವಾದಂಥ ಬಲ ಕೊಡ್ತಾನೆ. ಜೊತೆಗೆ ನಿಮ್ಮ ಆಲೋಚನೆಗಳನ್ನೆಲ್ಲ ಏನು ಅಂದ್ಕೊಳ್ತಿರೋದನ್ನು ಸಾಧನೆ ಮಾಡ್ತಕ್ಕಂಥದ್ದಿದೆ. ವಿವಾಹ ಆಗದೇ ಇರೋರಿಗೆ ವಿವಾಹ ಯೋಗ ಅಂತಕ್ಕಂಥದ್ದು ಕಾಣ್ತಾ ಇದೆ ಮತ್ತು ಪ್ರೀತಿ ಪ್ರೇಮದ ವಿಷಯದಲ್ಲಿ ಕೂಡ ಗೆಲುವು ಅಂತಕ್ಕಂಥದ್ದು ಕಾಣ್ತಾ ಇದೆ. ಜೊತೆಗೆ ನಿಮ್ಮ ಆರ್ಥಿಕ ಸಮೃದ್ಧಿ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಬರುವಂಥ 3ನೇ ಅಂದರೆ ಅಕ್ಟೋಬರ್ ನಂತರದ ವಿಷಯದ ಗುರು ಮಾತ್ರ ಸ್ವಲ್ಪ 1-1.5 ವರ್ಷ ಆದಷ್ಟು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಕುಗ್ಗಿಸ್ತಾನೆ. ನಿಮ್ಮ ಬಂಧುವಿಂದ ವಿರೋಧ ಮಾಡ್ತಾನೆ. 2 ತಿಂಗಳಲ್ಲಿ ವ್ಯಾಜ್ಯವನ್ನು ಹುಟ್ಟುಹಾಕತಕ್ಕಂಥ ಪ್ರಯತ್ನ ಇದೆ. ಅದು ಜನವರಿ 24ರ ನಂತರ ಮತ್ತೆ ಪರಿವರ್ತನೆಯಾಗತಕ್ಕಂಥ ಯೋಗ ಇದೆ. ವರ್ಷ ಪೂರ್ತಿ ಚೆನ್ನಾಗಿರ್ತಾನೆ. ಆದರೆ ಮಿಥುನ ರಾಶಿಯವರು ಮಾಡಬೇಕಾಗಿದ್ದಷ್ಟೇ ಬುಧನಿಗೆ ಸಂಬಂಧಪಟ್ಟಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದರ ಅರ್ಥ ಅಂದರೆ ವಿಷ್ಣು ಸಹಸ್ರನಾಮವನ್ನು ತಾವು ಪಠಿಸ್ತಾ ಹೋಗಬೇಕು. ಅದರಿಂದ ಉತ್ತಮ. ಮತ್ತು ಪಿತೃ ಕಾರ್ಯಗಳನ್ನು ತಾವು ಮಾಡಬೇಕಾಗತ್ತೆ. ಸಂಕ್ರಾಂತಿ ಆಗಬಹುದು ಅಥವಾ ಇನ್ನುಳಿದ ಕಾರ್ಯಕ್ಷೇತ್ರದಲ್ಲಿ ನೀವು ಪಿತೃ ಕಾರ್ಯವನ್ನು ಮಾಡೋದ್ರಿಂದ ನಿಮಗೆ ಪಿತೃಶಾಂತಿ ಆಗುತ್ತೆ. ನಿಮ್ಮ ಈ ವರ್ಷದಲ್ಲಿ ಹೆಚ್ಚಿನ ವಿಷಯದಲ್ಲಿ ಬೆಳವಣಿಗೆಯನ್ನು ನೀವು ಕಾಣ್ತೀರಂತ ಹೇಳ್ತಕ್ಕಂಥ ವಿಷಯ ಹೇಳ್ಬೋದು. ಯಾಕಂದರೆ ಈ ಪಂಚಮ ಭಾವ ಅನ್ನುವಂಥದ್ದು ನಿಮ್ಮ ಭಾಗ್ಯಕ್ಕೆ ತುಂಬ ಉತ್ತಮವಾದಂಥ ಸ್ಥಾನ ಇದೆ. ಗುರು ನಿಮಗೆ ಷಷ್ಠ ಭಾವನಕ್ಕೆ ಅಂದರೆ ಶತ್ರು ವಿರೋಧಿಯನ್ನು ಏನಿದ್ದಾರೆ ಅವರೆಲ್ಲರೂ ಕೂಡ ದೂರ ಆಗತಕ್ಕಂಥ ಯೋಗ ಇದೆ. ಆದಷ್ಟು ಈ ವರ್ಷದಲ್ಲಿ ಸಾಲವನ್ನು ಮಾಡದೆ ಮುಂದುವರಿರಿ. ನೌಕರಸ್ಥರಾಗ್ಬೋದು, ಮತ್ತು ಈ ರೈತಾಪಿ ವರ್ಗ ಆಗ್ಬೋದು, ವ್ಯಾಪಾರಿ ವರ್ಗದಲ್ಲಿ ಆಗ್ಬೋದು. ಈ ವರ್ಷ ಮಿಥುನ ರಾಶಿ ತುಂಬ ಚೆನ್ನಾಗಿದೆ. ಗುರುಬಲ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ವಿಷ್ಣು ಸಹಸ್ರನಾಮ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ.